ಯೋಗಿ ಆದಿತ್ಯನಾಥ್ ಅವರು ಈಗ ಬುಲ್ಡೋಜರನ್ನ ನುಗ್ಗಿಸ್ತಾ ಇದ್ದಾರಾ? ಬುಲ್ಡೋಜರ್ನ ನುಗ್ಗಿಸುವಂತಹ ಯೋಚನೆ ಮಾಡ್ತಾ ಇದ್ದಾರಾ? ಇವತ್ತು ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿಯ ಪೇಜಾವರ ಶ್ರೀಗಳು ಭಾಗವಹಿಸಿದ್ರು, ನರೇಂದ್ರ ಮೋದಿ ಅವರು ಭಾಗವಹಿಸಿದ್ರು, RSSನ ಮೋಹನ್ ಭಾಗವತ್ ಅವರು ಭಾಗವಹಿಸಿದ್ರು. ಇವರೆಲ್ಲರೂ ಸಹ ಇವತ್ತು ಈ ಕಳ್ಳತನ ಆಗಿರೋದಕ್ಕೆ ಒಂದು ಉತ್ತರ ಕೊಡಬೇಕಲ್ವಾ? ಪೇಜಾವರ ಶ್ರೀಗಳು ಮಾತನಾಡ್ತಾ ಹೇಳಿದ್ರು, ಇದು ಅಕ್ಷಮ್ಯ ಅಪರಾಧ, ಇದು ಯಾರೂ ಮಾಡಬಾರದು, ಸಾವಿರಾರು ಮನೆಗಳನ್ನು ಕಟ್ಕೊಡ್ಬೋದಾಗಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಬ್ಬ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಅವಧಿಗೆ ಮುಂಚಿತವಾಗಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಪೇಜಾವರ ಶ್ರೀಗಳು ಅದನ್ನು ತಡಿಬೋದಾಗಿತ್ತು. ಅದನ್ನು ತಡಿಲಿಲ್ಲ. ಯಾರು ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಕ್ಷದವರು, ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಚುನಾವಣೆ ಮೇ ತಿಂಗಳಲ್ಲಿ ಬರ್ತಾ ಇದೆ, ನಾವು ಇಮಿಡಿಯೇಟಾಗಿ ರಾಮ ಮಂದಿರ ಉದ್ಘಾಟನೆ ಮಾಡಬೇಕು ಅಂತಂದಾಗ ವಿರೋಧ ವ್ಯಕ್ತಪಡಿಸಬೇಕಾಗಿದ್ದಂಥ ಮೊದಲನೇ ಸ್ಥಾನದಲ್ಲಿ ನಿಂತಿರಬೇಕಾಗಿದ್ದಂಥವರು ಪೇಜಾವರ ಶ್ರೀಗಳು ಮತ್ತು RSSನ ಮೋಹನ್ ಭಾಗವತ್ ಅವರು. ಇವರು ಯಾರು ಮಾಡಲಿಲ್ಲ. ಅರ್ಧಂಬರ್ಧ ಆಗಿದ್ದಂತಹ ದೇವಸ್ಥಾನದಲ್ಲಿ ನಿಂತುಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಂಥವರು. ಇವತ್ತು ಕಳ್ಳತನ ಆಗಿದೆಯಲ್ಲ, ಆ ಕಳ್ಳತನ ಆಗಿರೋದಕ್ಕೆ ಅವರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ತಪ್ಪು ಆಗಿರುವಂಥದ್ದು, ಇಲ್ಲಿ ಕರ್ತವ್ಯ ಲೋಪ ಆಗಿರುವಂಥದ್ದು. ಇದಕ್ಕೆ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿದ್ದಂಥವ್ರು ಯಾರು? ಯೋಗಿ ಆದಿತ್ಯನಾಥ್ ಅವರು. ಕೊಟ್ಟಿದ್ದಾರಾ? ಭಾಷಣ ಮಾಡ್ತಾ ಇದ್ದಾರೆ. ಕೇಸರಿಯನ್ನು ತೊಟ್ಟಂತಹ ಮುಖ್ಯಮಂತ್ರಿಗಳು ಇವತ್ತು ಹಿಂದೂ ಧರ್ಮದಲ್ಲಿ ಈ ರೀತಿಯಾದಂತಹ ಅಪಚಾರ ಆಗಿದೆ, ಮಾತೆತ್ತಿದ್ರೆ ಬುಲ್ಡೋಜರ್ ನುಗ್ಗಿಸ್ತೀನಿ ಅಂತೇಳಿ ಮುಸಲ್ಮಾನರ ಮೇಲೆ ಏನು ದಬ್ಬಾಳಿಕೆ ಮಾಡ್ತಾ ಇರುವಂಥವರು ಇವತ್ತು ಈ ಕಳ್ಳ ಕಾಕರ ಮನೆಯ ಮೇಲೆ ಬುಲ್ಡೋಜರ್ ನುಗ್ಗಿಸ್ಬೇಕಾಗಿತ್ತಲ್ವಾ? ಯಾತಕ್ಕೆ ನುಗ್ಗಿಸ್ಲಿಲ್ಲ? ನರೇಂದ್ರ ಮೋದಿ ಅವರು ಮಾತಾಡಬೇಕಾಗಿತ್ತಲ್ಲ, ಮಾತಾಡಿಸ್ಬೇಕಾಗಿತ್ತಲ್ಲ, ಟೆಲಿಪ್ರಾಂಪ್ಟರ್ ಮೂಲಕವಾದರೂ ಮಾತಾಡಿಸ್ಬೇಕಾಗಿತ್ತಲ್ಲ, ಮಾತಾಡೇ ಇಲ್ಲ. ಕೊನೆಯ ಪಕ್ಷ ಮನ್ ಕಿ ಬಾತ್ ಬರುತ್ತಲ್ಲ ಈ ತಿಂಗಳ ಕೊನೆಯಲ್ಲಿ, ಅವಾಗಾದರೂ ಮಾತನಾಡ್ತಾರ ಈ ವಿಚಾರ ಅಂತ ಕಾದು ನೋಡಬೇಕಾಗಿದೆ. ಎಂತಹ ಹೀನಾಯ ಸ್ಥಿತಿಗೆ ತಲುಪುತ್ತಾ ಇದ್ದೀವಿ ನಾವು. ಹಳೆಯ ಕಟ್ಟಡಗಳಲ್ಲ ರೀ, ಹೊಸ ಕಟ್ಟಡ, ಹೊಸ ದೇವಸ್ಥಾನ. ಒಬ್ಬ ರಾಮನಲ್ಲಿ ಇಟ್ಟಿರುವಂತಹ ನಂಬಿಕೆಗೆ ಇವರು ಮಸಿ ಬಳದ್ರಲ್ಲ. ಅನ್ಯ ಧರ್ಮದವರ ಮುಂದೆ ಸಮಸ್ತ ಹಿಂದೂಗಳು ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ರಲ್ಲ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರ್ರೀ ಹೊಣೆ? ಹಿಂದೂ ಧರ್ಮ ಅಪಾಯದಲ್ಲಿದೆ, ಗೋಮಾತೆ ಅಪಾಯದಲ್ಲಿದ್ದಾಳೆ ಅಂತ ಹೇಳುವಂತಹ ನೀವುಗಳು ಒಂದು ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ, ನೂರಾರು ಕೋಟಿ ರೂಪಾಯಿ ಕಳ್ಳತನ ಆಗಿದೆ, ಅದರ ಬಗ್ಗೆ ಯಾರೊಬ್ಬರು ಬಾಯಿ ಬಿಚ್ತಾ ಇಲ್ಲ. RSSನವರು ಬಾಯಿ ಬಿಚ್ತಾ ಇಲ್ಲ, ಇವರು ಬುಲ್ಡೋಜರು ಹತ್ತಿಸ್ತಾ ಇಲ್ಲ. ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ? ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ? 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಮಾಡಿ ರಾಮನನ್ನು ನಾವು ಕಾಪಾಡ್ತೇವೆ ಅಂತ ಬಂದಂಥವರು ನೀವು. ರಾಮನ ವಿಗ್ರಹದ ಹೆಸರಿನಲ್ಲಿ ನಿರಂತರವಾಗಿ ರಾಜಕಾರಣ ಮಾಡಿದಂಥವರು ನೀವು. ಅಧಿಕಾರಕ್ಕೆ ಬಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ 2 ಬಾರಿ ಪ್ರಧಾನಮಂತ್ರಿಗಳಾದಂಥವರು ಇದೇ ವಿಚಾರವಾಗಿ. ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಇದೇ ವಿಚಾರವಾಗಿ. ಒಬ್ಬ ದೇವರ ಹೆಸರಿನಲ್ಲಿ ಇಷ್ಟೆಲ್ಲ ಕಳ್ಳತನ ಆಗ್ತಾ ಇದೆ, ಇಷ್ಟೆಲ್ಲ ಕಳ್ಳತನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಳಗಡೆ ಎಷ್ಟು ತಿಂದಿರಬೇಕು? ಆ ಕಟ್ಟಡದ ಕಾಮಗಾರಿಯಲ್ಲಿ ಎಷ್ಟು ತಿಂದಿರಬೇಕು? ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದಂಥವರು ಈ ಉಸ್ತುವಾರಿ ವಹಿಸಿಕೊಂಡಂತಹ RSSನ ಪ್ರಮುಖರು. ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ತರಾವರಿಯಾದಂತಹ ಡ್ರೆಸ್ಗಳನ್ನು ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಫೋಸ್ ಕೊಟ್ರಲ್ಲ, ಗುದ್ದಲಿ ಪೂಜೆಗೆ ಒಂದು, ಉದ್ಘಾಟನೆಗೆ ಒಂದು ಕೊಟ್ರಲ್ಲ, ಉತ್ತರ ಕೊಡಬೇಕಲ್ಲ. ಈಗ ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಲ್ಲ, ಕೊಡ್ತಾ ಇಲ್ಲ. ಶ್ರೀರಾಮಚಂದ್ರ ನಮ್ಮ ಆಸ್ತಿ, ಅಯೋಧ್ಯೆ ನಮ್ಮ ಆಸ್ತಿ ಅಂತ ಹೋದಂಥವರು ನೀವು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೋಗಿಲ್ಲ. ನಿಮಗೆ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ. ಭಾರತೀಯ ಜನತಾ ಪಕ್ಷ
2 ಸ್ಥಾನ 3 ಸ್ಥಾನ 4 ಸ್ಥಾನ ಇದ್ದಂಥದ್ದು ಅಧಿಕಾರಕ್ಕೆ ಬರೋವರೆಗೂ ಸ್ಥಾನಗಳನ್ನು ಗಳಿಸ್ಕೊಳ್ತಾ ಇದ್ರು ಅಂತಂದರೆ ಅದಕ್ಕೆ ಶ್ರೀರಾಮಚಂದ್ರನ ನಾಮ ಬಲವೇ ಕಾರಣ. ಅವರು ಶ್ರೀರಾಮನನ್ನು ಬಳಸ್ಕೊಂಡ್ರು. ಅದೇ ಶ್ರೀರಾಮನ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವುದಕ್ಕೆ ಇವರೂ ಸಹ ಹೊಣೆಗಾರರು ತಾನೆ. ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತಹ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂತಹ ಮೊಘಲರು ಅವತ್ತು ಭಾರತದಲ್ಲಿರುವಂಥ ಎಲ್ಲ ದೇವಾಲಯಗಳನ್ನು ಧ್ವಂಸ ಮಾಡ್ತಾ ಬಂದರು. ಎಲ್ಲ ದೇವಾಲಯಗಳನ್ನು ಲೂಟಿ ಮಾಡಿದ್ರು. ಅವ್ರಿಗೂ ಇವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಇವತ್ತು ಯಾಕೆ ಪ್ರಮೋದ್ ಮುತಾಲಿಕ್ ಅವ್ರು ಮಾತಾಡ್ತಾ ಇಲ್ಲ? ಚಕ್ರವರ್ತಿ ಸೂಲಿಬೆಲೆ ಯಾಕೆ ಮಾತಾಡ್ತಾ ಇಲ್ಲ? ವಿಶ್ವ ಹಿಂದೂ ಪರಿಷತ್ನವ್ರು ಯಾಕೆ ಮಾತಾಡ್ತಾ ಇಲ್ಲ? ಬಜರಂಗ ದಳದವ್ರು ಯಾಕೆ ಮಾತಾಡ್ತಾ ಇಲ್ಲ? ಉದ್ದುದ್ದ ಭಾಷಣ ಮಾಡುವಂಥ ಭಾರತೀಯ ಜನತಾ ಪಕ್ಷದವ್ರು ಯಾತಕ್ಕೆ ಮಾತಾಡ್ತಾ ಇಲ್ಲ? CT ರವಿ, R ಅಶೋಕ್, ಸುರೇಶ್ ಕುಮಾರ್ ಇವರೆಲ್ಲ ಯಾತಕ್ಕೆ ಮಾತಾಡ್ತಾ ಇಲ್ಲ ರೀ? ಅಂದರೆ ಇವರು ಮಾಡಿರುವಂತಹ ತಪ್ಪುಗಳನ್ನು ಇವರು ಹೊರಗಡೆ ತಗೊಂಬರೋದಿಲ್ಲ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ, ಬುಲ್ಡೋಜರನ್ನು ನುಗ್ಗಿಸಿ ಅಂತ. ಓಟಿಗೋಸ್ಕರವಾಗಿ ಇನ್ನೊಂದು ಧರ್ಮವನ್ನು ಬಳಸ್ಕೊಂಡು ಓಟಿಗೋಸ್ಕರವಾಗಿ ಗೋಮಾತೆಯನ್ನು ಬಳಸ್ಕೊಳ್ಳುವಂತಹ ನೀವು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತಂದಾಗ ಮಾತಾಡೋದಿಲ್ಲ. ಮುಸಲ್ಮಾನರು ಹೇಳ್ತಾ ಇದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಮಾತಾಡೋದಿಲ್ಲ. ಅಯೋಧ್ಯ ರಾಮ ಮಂದಿರದಲ್ಲಿ ಇಷ್ಟೆಲ್ಲ ಕಳ್ತನ ಆಗಿದ್ರೂ ಸಹ ಸ್ವಲ್ಪನೂ ಅವರಿಗೆ ಪಶ್ಚಾತ್ತಾಪ ಇಲ್ಲ. ಅವರು ಯೋಗಿ ಆದಿತ್ಯನಾಥ್ ಅವರು ಭಾಷಣ ಮಾಡ್ತಿದ್ರು. ಮುಂದಿನ ವರ್ಷ ಎಲೆಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ಭಾಷಣ ಮಾಡ್ತಾಯಿದ್ರು. ಅವರಿಗೆ ನನ್ನ ಸುಪರ್ದಿನಲ್ಲಿ ಈ ಕೆಲಸ ಆಗಿದೆ, ನಾನು ಇಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಅವ್ರಿಗೆ ಅನ್ನಿಸ್ತಾನೇ ಇಲ್ಲ. ಅವರಿಗೆ ಕುರ್ಚಿಯ ದಾಹ. ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ 12 ವರ್ಷಗಳಿಂದ ಕುರ್ಚಿಯ ದಾಹ ಇದೆಯೋ ಅದೇ ದಾಹ ಯೋಗಿ ಆದಿತ್ಯನಾಥ್ ಅವ್ರಿಗಿದೆ. ಅವರು ಇವಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಮುಂದಿನ ಬಾರಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯೋಗಿ ಆದಿತ್ಯನಾಥ್ ಅವರು. ಒಬ್ಬ ರಾಮನ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ, ಅದಕ್ಕೆ ನಾನೂ ಸಹ ಹೊಣೆಗಾರ ಇದ್ದೀನಿ, ನಾನು ಹೊಣೆ ಹೊತ್ತು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಮಾಡಬೇಕಾಗಿತ್ತು. ಮಾಡಲೇ ಇಲ್ಲ. ಇದು ನಮ್ಮ ಹಿಂದೂ ಧರ್ಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಈ 1% 2% ಜನ ಇಡೀ ಹಿಂದೂ ಧರ್ಮವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ 98% ಜನಕ್ಕೆ ಮಂಕುಬೂದಿಯನ್ನು ಎರಚ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ಈವರೆಗೆ ಯಾರಿಗೂ ಇಲ್ಲ. ಪೇಜಾವರ ಶ್ರೀಗಳು ಹೇಳಿದ್ರಲ್ಲ, 1000 ಮನೆಗಳನ್ನು ಕಟ್ಕೊಡ್ಬೋದಾಗಿತ್ತು. ಈ ಯೋಚನೆ ಆವತ್ತೇ ಬರ್ಬೋದಾಗಿತ್ತು. ಇವತ್ತು ಅರೆಬರೆ ಕಟ್ಟಿದ್ದಂತಹ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದ, ಅಷ್ಟೆಲ್ಲ ನ್ಯೂನ್ಯತೆಗಳಿರುವಂತಹ ದೇವಸ್ಥಾನಗಳನ್ನು, ನೀರು ಸೋರ್ತಾ ಇದ್ದಂತಹ ದೇವಸ್ಥಾನಗಳನ್ನು ಉದ್ಘಾಟನೆ ಮಾಡಿ ಇವರು ಓಟಿಗೋಸ್ಕರವಾಗಿ ಮಾಡಿ ಅಂತಿಮವಾಗಿ 840 ಸ್ಥಾನಗಳನ್ನು ಮಾತ್ರ ಗಳಿಸೋದಕ್ಕೆ ಆಯಿತು. ಇದು ಶ್ರೀರಾಮಚಂದ್ರನ ಶಾಪ ಅಲ್ಲದೆ ಮತ್ತೇನ್ರಿ? ಶ್ರೀರಾಮಚಂದ್ರ ಶಾಪ ಕೊಟ್ಟಿರೋದಕ್ಕೆ ನೀವು 240 ಸ್ಥಾನ ಗಳಿಸಿದ್ದು. ಶ್ರೀರಾಮಚಂದ್ರ ಶಾಪ ಕೊಟ್ಟಿದ್ದಕ್ಕೆ ಅಯೋಧ್ಯೆಯಲ್ಲಿ ಬರುವಂತಹ MP ಇದರಲ್ಲಿ ಭಾರತೀಯ ಜನತಾ ಪಕ್ಷ ಸೋತಿದ್ದು. ಇನ್ನೂ ಇದೆ. ಇವತ್ತು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ಮಾಡ್ತಾ ಇದ್ದೀರಿ? ಜನರ ಮುಂದೆ ಕ್ಷಮೆ ಕೇಳದಂತೆ ರಾಜೀನಾಮೆ ಮಾಡ್ತಾ ಇದ್ದೀರಿ, ರಾಜೀನಾಮೆ ಕೊಡದೆ ಆಡಳಿತ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ನಾವು ಮನುಷ್ಯರು ರೀ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪು ಅಂತ ಹೇಳಬೇಕೆ ಹೊರತು ಯಾರನ್ನೋ ಹೋಗಿ ಓಲೈಸ್ಕೊಂಡು ಅವರನ್ನು ನಾವು ಜೈಕಾರ ಹಾಕ್ಕೊಂಡು ನಮ್ಮತನವನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಆದಿತ್ಯನಾಥ್ ಅವರು ಬುಲ್ಡೋಜರ್ ಹತ್ತಿಸ್ಲಿಲ್ಲ, ರಾಜೀನಾಮೆ ಕೊಡಲಿಲ್ಲ, ನರೇಂದ್ರ ಮೋದಿಯವರು ಮಾತಾಡಲಿಲ್ಲ, RSSನ ಮುಖ್ಯಸ್ಥರು ಮಾತಾಡಲಿಲ್ಲ, ಯಾವ BJP ನಾಯಕರು ಮಾತಾಡಲಿಲ್ಲ, ಎಲ್ಲ ಗಪ್ಚಿಪ್. ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡಲಿಲ್ಲ. ಅಂತಿಮವಾಗಿ ನಮಗೆ ಕಾಡುವಂತಹ ಒಂದೇ ಪ್ರಶ್ನೆ, ಹಿಂದೂ ಧರ್ಮ ಅಪಾಯದಲ್ಲಿದೆ. ಹಿಂದೂ ಧರ್ಮ ಅಪಾಯದಲ್ಲಿದೆ. ಯಾರಿಂದ? ಮುಸಲ್ಮಾನರಿಂದ ಅಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿರುವಂಥದ್ದು ಈ ಭ್ರಷ್ಟ ಹಿಂದೂಗಳಿಂದಲೇ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.